ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ನಾನು ನಿಮ್ಮ ಅಶ್ವಿನಿ. ಸೊ ಇವತ್ತು ನಾವು ನಿಮಿಷಾಂಬ ಟೆಂಪಲ್ಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಹಾಯ್ ಗೈಸ್, ನಾನು ಇವತ್ತು ಏನು ಮಾಡೋಕ್ಕೆ ಸೊ ನೀವು ನೋಡ್ತಾ ಇದ್ದೀರಾ, ಚಾಮುಂಡಿ ಬೆಟ್ಟ ಕಾಣಿಸ್ತಾ ಇದೆ. ತುಂಬಾ ಕ್ಲೌಡಿ ವೆದರ್ ಇದೆ. ಸೊ ಯಾವಾಗ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಯ್, ವೆಲ್ಕಮ್ ಬ್ಯಾಕ್. ಪಾಪ ಅಂದರು. Hi guys, welcome back to my YouTube channel. Guys, ನಾವು ಇವತ್ತು ಗಂಜಾಂಗೆ ಹೋಗ್ತಾ ಇದ್ದೀವಿ. ಹೇಳು ಪುಟ್ಟ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಲ್ಲಿ ನೋಡಬೇಕು. ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಇವತ್ತು? ನಾವು ಎಲ್ಲಿ ಹೋಗ್ತಾ ಇದ್ದೀವಿ? ಹೊಳೆಗೆ ಹೋಗ್ತಾ ಇದ್ದೀವಾ? ಸರಿ ಗೈಸ್, ಇವತ್ತು ಗಂಜಾಂನಲ್ಲಿ ನೀರು ತುಂಬಾ ಬರ್ತಾ ಇದೆ, ಹೊಳೆ ಹರಿತಾ ಇದೆಯಂತೆ. ಸೊ ಹಾಗಾಗಿ ನೋಡೋಕೆ ಹೋಗ್ತಾ ಇದ್ದೀವಿ ಇವತ್ತು. ಸೊ ಈ ಟೈಮ್ನಲ್ಲಿ ಹೋಗ್ತಾ ಇದ್ದೀವಿ. ಸೊ ಹೊರಡೋ ಟೈಮ್ನಲ್ಲಿ ಕಾರ್ ಸ್ವಲ್ಪ ಕೈ ಕೊಟ್ಟು ಸೊ ಹೊರಟಿದ್ದೀವಿ. ಇವಾಗ ಟೈಮ್ ಬಂದು 4:54 ಆಗಿದೆ. ಸೊ ಹೋಗ್ತಾ ಇದ್ದೀವಿ ಹೊಳೆ ನೋಡೋಕ್ಕೆ. ಹೇಗಿದೆ ಅಂತ ಅಲ್ಲಿ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಪಪ್ಪ ನೋಡೋಕೆ ಹೋಗೋಣ ಬನ್ನಿ ಅಂತ ಕರಿ. ಮತ್ತೆ ಬನ್ನಿ ನೋಡೋಣ. ಈಗ ನಾವು ರಿಂಗ್ ರೋಡ್ ಹತ್ರ ಹೋಗ್ತಾ ಇದ್ದೀವಿ. ಕೈ ಬಿಡಮ್ಮ. ಸೊ ನೀವೇ ನೋಡ್ತಾ ಇದ್ದೀರಾ ವೆದರ್ ಹೇಗಿದೆ ಅಂತ. ತುಂಬಾನೇ ಮಳೆ ಬರುತ್ತೆ ಇವತ್ತು ಅಂತ ಅನ್ಕೋತೀನಿ. ಇನ್ನು 20 ಮಿನಿಟ್ಸಲ್ಲಿ ನಾವು ರೀಚ್ ಆಗ್ತೀವಿ ಹೊಳೆ ಹತ್ರ. ಸೊ ಹೇಗಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಯಾರ್ಯಾರಿದ್ದಾರೆ ಅಂತ ಹೇಳು. ಯಾರ್ಯಾರಿದ್ದಾರೆ? ಹೋಗಲ್ವಾ ನೀನು? ಮುಂದೆ ಆಯ್ತಾ? ಹೋಗ್ತಾ ಇದ್ದೀವಿ, ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಇದ್ದೀವಿ. ಗಂಜಾಂ ಕಡೆ ಹೋಗ್ತಾ ಇದ್ದೀವಿ ಇವಾಗ. ಅನುಷಾಗೆ ಹೌದಾ? ಹೌದು 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 ಅಮ್ಮ. ನಾನು ಹೇಗೆ ಹೇಳೋ ಗೊತ್ತಿಲ್ಲ ಅಮ್ಮ. ನೀನೇನು ಹೇಳ್ತೀಯಾ? ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ನನ್ನ ವಿಡಿಯೋ ಆನ್ ಮಾಡಿದ ತಕ್ಷಣ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇರ್ತಾಳೆ. ಆ ಬ್ರಿಡ್ಜ್ ಸೈಡ್ ನಲ್ಲಿ ಕಾವೇರಿ ನೀರು ಹರಿತಾ ಇದೆಯಂತೆ. ಸೊ ಹಾಗಾಗಿ ನೋಡು ಅಂತ ಹೇಳ್ತಾ ಇದ್ದಾರೆ ನನ್ನ ಹಸ್ಬೆಂಡ್. ನಾನು ಮತ್ತೆ ಶಾನ್ವಿ ನೋಡ್ತಾ ಇದ್ದೀವಿ ಎಲ್ಲಿ ಅಂತ. ಬಟ್ ಕಾಣಿಸ್ಲಿಲ್ಲ, ಬ್ರಿಡ್ಜ್ ಇರೋದ್ರಿಂದ ಕಾಣಿಸ್ಲಿಲ್ಲ. ಸೊ ನೀರು ತುಂಬಿದೆಯಂತೆ ನೋಡಿ. ಎಷ್ಟು ಕ್ಯೂರಿಯಾಸಿಟಿಯಿಂದ ಇರಿ ನೀವು. ನೋಡೋಣ ಎಷ್ಟು ತುಂಬಿದೆ ನೀರು ಅಂತ ತೋರಿಸ್ತೀನಿ ನಿಮಗೆ. ಓಕೆನಾ? ತೋರ್ಸೋಣ ನೀರು ಎಷ್ಟಿದೆ ಅಂತ. ಓಕೆ. ಸೊ ಈಗ ಹತ್ತತ್ರ ಬಂದ್ವಿ ನಾವು. ನಿಮಿಷಾಂಬ ದೇವಸ್ಥಾನಕ್ಕೆ ದಾರಿ ಅಂತ ಬರೆದಿದೆ. ಇವತ್ತು ಗುರು ಪೂರ್ಣಿಮೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಇದ್ದಾರೆ. ಶ್ರೀ ನಿಮಿಷಾಂಬ ಟೆಂಪಲ್ಗೆ ಹೋಗುವಂತಹ ದಾರಿ ಇದು, ಎಂಟ್ರೆನ್ಸ್ ಇದು. ರೋಡ್ ಸೈಡ್ ಅಂತೂ ಫುಲ್ಲು ಕಾರ್ಗಳಂತೂ ಎದ್ದು ಕಾಣಿಸ್ತಾ ಇತ್ತು ಇವತ್ತು. ಶಾನ್ವಿ. ಸೊ ಈ ಒಂದು ನಿಮಿಷಾಂಬ ಟೆಂಪಲ್ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದೊಂದು ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬ ಜನ ಬರ್ತಾರೆ ನೋಡೋಕ್ಕೆ. ಆ್ಯಂಡ್ ಶೂಟಿಂಗ್ ಕೂಡ ನಡೆಯುತ್ತೆ ಇದರಲ್ಲಿ. ಸೀರಿಯಲ್ಸ್ಗಳು, ಫಿಲ್ಮ್ಸ್ಗಳು ಎಲ್ಲ ನಡೆಯುತ್ತೆ. ಆ್ಯಂಡ್ ಆ್ಯಕ್ಟರ್ಸ್ಗಳಂತೂ ಬರ್ತಾನೆ ಇರ್ತಾರಂತೆ. ಆ್ಯಂಡ್ ಗಂಜಾಂನಲ್ಲಿ ಗುಲ್ಕನ್ ಫೇಮಸ್ ಇದೆ. ಗುಲ್ಕನ್ ಅಲ್ವಾ? ಸಪೋಟ ಆಜಾ ಆಜಾ. ಗುಲ್ಕನ್ ತಿಂತ್ಯಾ? ಗುಲ್ಕನ್ ತಿಂತ್ಯಾ? ಸಪೋಟ ಮತ್ತೆ ಗುಲ್ಕನ್ ಫೇಮಸ್ ಇದೆ ಗಂಜಾಂನಲ್ಲಿ. ಸಾಕಷ್ಟು ಫಿಲ್ಮ್ಸ್ ಎಲ್ಲ ಇಲ್ಲೇನೆ ಮಾಡಿರೋದು, ಶೂಟಿಂಗ್ಸ್ ಎಲ್ಲ ಇಲ್ಲೇ ಮಾಡಿರೋದು ಆಲ್ಮೋಸ್ಟ್. ನಿಮಿಷಾಂಬ ದೇವಸ್ಥಾನಕ್ಕೆ ದಾರಿ ತೋರಿಸ್ತೀನಿ ನೋಡಿ ನಿಮಗೆ. ಗುಲ್ಕನ್ ಎಷ್ಟು ಫೇಮಸ್ ಇದೆ ಅಂದರೆ ಈ ಊರಿನಲ್ಲಿ ನೋಡಿ. ಗುಲ್ಕನ್ ಅಂಗಡಿ ಎಷ್ಟು ಫೇಮಸ್ ಅಂತ ಹೇಳಿದ್ರೆ ಈಗ ತಾನೇ ನೋಡಿರ್ತೀವಿ ಅಂಗಡಿನ. ಬಟ್ ಇನ್ನು ಸ್ವಲ್ಪ ದೂರದಲ್ಲಿ ಹೋದ್ರೆ ಮತ್ತೆ ಅಲ್ಲೂ ಇಟ್ಟಿರ್ತಾರೆ. ಅಷ್ಟು ಫೇಮಸ್ ಇಲ್ಲಿ. ನೋಡಿ ನಾಯಿ ಹೇಗಿದೆ ಅಂತ. ಪಾಪ ಡಾಗಿ ನೋಡು. ವಾವ್, ಕಚ್ಚಿಬಿಡುತ್ತೆ ನಿಂಗೆ. ದೊಡ್ಡದಿದೆ. ಚಿಕ್ಕದು ಈ ನಾಯಿ ನೋಡಿ, ತುಂಬಾನೇ ಚಿಕ್ಕದು. ಫುಲ್ ರಶ್ ಇದೆ ನೋಡಿ. ಕಾರ್ ಇಟ್ಟಿಂದಾನೆ ನಿಂತ್ಕೊಂಡ್ಬಿಟ್ಟಿದೆ. ರಶ್ ಇದೆಯಲ್ಲ, ಎಲ್ಲೋ ಹೋಗೋದು? ರಶ್ ಇದೆಯಲ್ಲ, ಎಲ್ಲೋ ಹೋಗೋದು?
ಗೊತ್ತಿಲ್ಲ ಗೊತ್ತಿಲ್ಲ ಗೈಸ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ಇದೆ. ನೀವು ನೋಡ್ತಾ ಇರ್ಬೋದು ಜನಗಳು ಎಷ್ಟು ಹೆಂಗೆ ಬರ್ತಾ ಇದ್ದಾರೆ ಅಂದರೆ. ಹೌದಾ ಹೌದು ಹೌದಾ ಹೌದಾ ಹೌದು ಗೈಸ್, ನಿಮಿಷಾಂಬ ಟೆಂಪಲ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಸೊ ಗಂಜಾಮ್ನಲ್ಲಿ ನಮ್ಮ ರಿಲೇಟಿವ್ ಇರೋದ್ರಿಂದ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಸ್ಕೊಂಡು ಆನಂತರ ನಾವು ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಹೊಳೆ ನೋಡೋಕ್ಕೆ ಅಂತ ಬರ್ತಾ ಇದ್ದೀವಿ. ತುಂಬಾ ರಶ್ ಇದೆ. ಸೊ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ದೇವಸ್ಥಾನದ ಹತ್ರ ಚಿಕ್ಕ ಚಿಕ್ಕ ಬೋರ್ಡ್ಸ್ ಹಾಕಿದ್ದಾರೆ. ಪ್ರವಾಹ ಉಂಟಾಗುವ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಯಾರು ಆದಷ್ಟು ನೀರು ಸೈಡ್ ಹೋಗಬೇಡಿ ಅಂತ ಹಾಕಿದ್ದಾರೆ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ ನೀವು, ಕಟ್ಟೆ ಇದೆಯಲ್ಲ, ದೇವಸ್ಥಾನದ ಕಟ್ಟೆ ಇದೆಲ್ಲ ಕಂಪ್ಲೀಟ್ ನೀರು ಮುಚ್ಚೋಗ್ಬಿಟ್ಟಿರುತ್ತೆ. ಸೊ ಜನಗಳಿರೋದ್ರಿಂದ ಇವಾಗ ನೀರು ಬಿಡಲ್ಲ. ನೈಟ್ ಆದ ನಂತರ ಇಲ್ಲಿ ಕಂಪ್ಲೀಟಾಗಿ ನೀರೆಲ್ಲ ಹರ್ಕೊಂಡು ಬರ್ತಾ ಇರುತ್ತೆ. ಇಲ್ಲಿ ಗೋಪುರ ಏನಿದೆ ಅಲ್ಲಿ ತನಕನೂ ಬರುತ್ತೆ ನೀರು. ಆ್ಯಂಡ್ ಹಾವು ಮತ್ತು ಮೀನುಗಳೇನಿದೆ ಎಲ್ಲನೂ ಮೇಲೆ ತೇಲುತ್ತಂತೆ, ಅಷ್ಟು ನೀರು ಬರುತ್ತಂತೆ ಇಲ್ಲಿ. ನೀವೇನು ನೋಡ್ತಾ ಇರೋದು ಆ್ಯಕ್ಚುಲಿ ಮೆಟ್ಲು, ಅದು ನೋಡಿ ಕಂಪ್ಲೀಟ್ ಕ್ಲೋಸ್ ಆಗಿಬಿಟ್ಟಿದೆ, ನೀರಿಂದ ಕಂಪ್ಲೀಟ್ ಮುಚ್ಚೋಗ್ಬಿಟ್ಟಿದೆ. ಆ್ಯಂಡ್ ಎಷ್ಟು ಆಳ ಇದೆ ಅಂತ ನೀವೇ ಗೆಸ್ ಮಾಡಿ. ಇಲ್ಲಿ ಕ್ಲಿಯರಾಗಿ ವಿಡಿಯೋ ಮಾಡಿದ್ದೀನಿ ನೋಡಿ, ಬಟ್ ಆ್ಯಕ್ಚುಲಿ ತೆಗಿಯೋಕೆ ಆಗ್ತಿರ್ಲಿಲ್ಲ ವಿಡಿಯೋನ. ಬಟ್ ಎಲ್ಲಿ ಶೇಕ್ ಆಗಿಬಿಡುತ್ತೋ ಅಂತ ಭಯ ಆಗ್ತಾಯಿತ್ತು ನನಗೆ. ಆ್ಯಕ್ಚುಲಿ ಮೊಬೈಲ್ ಬಿದ್ದುಬಿಡುತ್ತೇನೋ ಅಂತ. ಫೋರ್ಸ್ಫುಲ್ಲಾಗಿ ನೀರು ಬಿಟ್ಬಿಟ್ರೆ ಹುಲ್ಲಾಗಿರ್ಬೋದು, ಮರ ಆಗಿರ್ಬೋದು ಎಲ್ಲನೂ ತೇಲ್ಕೊಂಡು ಹೋಗ್ತಾ ಇರುತ್ತೆ. ಸೊ ಈ ಒಂದು ಪಾರ್ಟ್ ನೋಡೋದಾದರೆ ಬ್ರಿಡ್ಜ್ ಸೈಡ್ಗೆ ಹೋಗುವಂತಹ ದಾರಿ ಇದು. ಇಲ್ಲಿ ಕುದುರೆಗಳು ಎಲ್ಲ ಥರ ಇದೆ. ಸೊ ಇಲ್ಲಿ ನೋಡಿ ಶಾನ್ವಿ ಹೇಗೆ ವಾಕ್ ಮಾಡ್ತಾ ಇದ್ದಾಳೆ ಅಂತ. ಸೊ ಸ್ವಲ್ಪ ಮಾಡ್ರನ್ನಾಗಿ ನಡಿ, ಸ್ಟೈಲಾಗಿ ನಡಿ, ಕ್ಯಾಟ್ ವಾಕ್ ಮಾಡು ಅಂತ ಹೇಳಿದ್ರೆ ನೋಡಿ ಯಾವ ಥರ ಕ್ಯಾಟ್ ವಾಕ್ ಮಾಡ್ತಾಳೆ ಇವಾಗ. ಇದು ಅವಳ ಕ್ಯಾಟ್ ವಾಕ್ ಸ್ಟೈಲ್, ನೋಡಿ ಹೇಗೆ ಮಾಡ್ತಾ ಇದ್ದಾಳೆ ಅಂತ. ಸೊ ಕುದುರೆ ಮೇಲೆ ಕೂರ್ಸೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಹಾಗೂ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿ ಅವಳು ಫೋಟೋ ತೆಗೆಸ್ಕೊಂಡ್ಳು. ಬಟ್ ಕುದುರೆ ಮೇಲೆ ಕೂತ್ಕೊಳ್ಳೋಕ್ಕೆ ತುಂಬಾ ಭಯ ಪಡ್ಕೊಂಡ್ಳು. ಸೊ ಹಾಗಾಗಿ ಕುದುರೆ ಮೇಲೆ ಕೂರ್ಸೋಕ್ಕಾಗಿಲ್ಲ. ಈ ಒಂದು ಟೆಂಪಲ್ ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದ ತುಂಬ ಜನ ಬರ್ತಾರೆ, ಬೇರೆ ಸ್ಟೇಟ್ಗಳಿಂದನೆಲ್ಲ ಬರ್ತಾರೆ. ಸೊ ಈಗ ಹೊಳೆ ನೋಡೋಕ್ಕೆ ಅಂತಲೇ ತುಂಬ ಜನ ಬರ್ತಾರೆ. ಹಾರ್ಸ್ ನೋಡಿ ಎಷ್ಟಿದೆ ಅಂತ. ಸೊ ನೀವೇ ನೋಡ್ತಾ ಇದ್ದೀರಾ, ನದಿಯಲ್ಲಿ ಪ್ರವಾಹ ಉಂಟಾಗುವ ಸಾಧ್ಯತೆ ಇರೋದ್ರಿಂದ ಎಚ್ಚರಿಕೆ ಆಗಿರಿ ಅಂತ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಗಂಜಾಮ್ನಲ್ಲಿ ಹಾರ್ಸ್ ರೈಡ್ ಕೂಡ ಇರುತ್ತೆ. ಆ್ಯಂಡ್ ಇದು ವೆರಿ ಇಂಪಾರ್ಟೆಂಟ್ ಟ್ರೀ ಅಂತಲೇ ಹೇಳ್ಬೋದು. ಪಾಮ್ ಆಯಿಲ್ ಇದು ಕಾಸ್ಮೆಟಿಕ್ಸ್ಗಾಗಿರ್ಬೋದು, ಸೋಪ್ ಮಾಡೋಕ್ಕಾಗಿರ್ಬೋದು, ಫುಡ್ಸ್ಗೆ ಮತ್ತು ಎಲ್ಲ ಥರ ಯೂಸ್ ಆಗುತ್ತೆ ಈ ಒಂದು ಆಯಿಲು. ಈ ಮರದಿಂದ ಆಯಿಲ್ ಬರುತ್ತಲ್ಲ ಅದು. ಸೊ ಇಲ್ಲಿ ನಾವು ಕರಿಘಟ್ಟಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲಿ ಕಾಣಿಸ್ತಿದೆ ನೋಡಿ ಗ್ರೀನ್ರಿ ಇದೆಯಲ್ಲ, ಅದು ಕರಿಘಟ್ಟ ಅಂತ ಹೇಳಿ ಕರಿತೀವಿ. ಸೊ ಸಂಜೆ ಆಗಿತ್ತು, ಸೊ ಹೋಗೋಕ್ಕಾಗಲಿಲ್ಲ. ಆ್ಯಂಡ್ ಸ್ವಲ್ಪ ಮಳೆ ಬರೋ ಸಾಧ್ಯತೆ ಕೂಡ ಇತ್ತು. ಆ್ಯಂಡ್ ಸಂಜೆ ಆಗಿಬಿಟ್ಟಿತ್ತು. ಈಗ ನಾವು ಬ್ರಿಡ್ಜ್ ಸೈಡ್ ಬಂದಿದ್ದೀವಿ ಇವಾಗ. ನಿಮಿಷಾಂಬ ಟೆಂಪಲ್ ಹೇಗಿದೆ ಅಂತ ನೀವೇ ನೋಡಿ. ಆ್ಯಂಡ್ ಕಾವೇರಿ ನೀರು ಹೇಗಿದೆ, ಹೇಗೆ ಉಕ್ಕಿ ಹರಿತಾ ಇದೆ ನೋಡಿ. ಒಬ್ಬೊಬ್ಬರಂತೂ ಮೀನು ಹಿಡಿಯೋಕ್ಕೆ ಬಂದುಬಿಟ್ಟಿರ್ತಾರೆ. ಆ್ಯಂಡ್ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಎಲ್ಲ ಹುಲ್ಲಾಗಿರ್ಬೋದು, ಮರದ ಪೀಸ್ಗಳಾಗಿರ್ಬೋದು, ಪ್ರತಿಯೊಂದು ನೀರು ಬಾಟ್ಲಾಗಿರ್ಬೋದು, ಪ್ರತಿಯೊಂದು ತೇಲ್ಕೊಂಡು ಬರ್ತಾ ಇರುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದರೆ ಇಲ್ಲೊಂದು ಹೋಲ್ ಇದೆ ಅಲ್ವಾ ನೋಡಿ. ಒಬ್ಬರು ಕಾಲು ಹಾಕ್ಬಿಟ್ರೆ ಕೆಳಗಡೆ ಬೀಳಲ್ಲ, ಬಟ್ ಮೊಬೈಲ್ ಏನಾದರೂ ಬೈ ಮಿಸ್ಟೇಕ್ ಬೀಳ್ತು ಅಂದರೆ ಅದು ಹೋಯ್ತು ಅಂತಲೇ ಅರ್ಥ. ನೀರನ್ನ ಹಾಗೆ ಅಬ್ಸರ್ವ್ ಮಾಡ್ತಿದ್ರೆ ಒಂದೊಂದು ಸೈಡ್ ಸುಳಿ ಸುತ್ತುತ್ತಾ ಇದೆ. ಅದು ಎಷ್ಟು ಭಯ ಆಗುತ್ತಲ್ವ ನಮಗೆ, ತುಂಬಾ ಕಷ್ಟ. ಈ ಸೈಡ್ ಬ್ರಿಡ್ಜ್ನಲ್ಲಿ ಏನಿದೆ ಅಂತ ತೋರಿಸ್ತೀನಿ ಬನ್ನಿ. ಈ ಸೈಡ್ ಅಂತೂ ಒಂದು ದೊಡ್ಡ ಮರ ಇದೆ ಇಲ್ಲಿ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ನಿಮಗೆ ತೋರಿಸ್ತೀನಿ ಇವಾಗ ನಾನು. ನೋಡಿ ಹೇಗೆ ಮರನೇ ಮುಳುಗೋಗ್ಬಿಟ್ಟಿದೆ ಅಂತ. ಗಾಯ್ಸ್, ಇದಿಷ್ಟು ನಿಮಿಷಾಂಬ ದೇವಸ್ಥಾನದ ಬಳಿ ಇರುವಂತಹ ಕಾವೇರಿ ಹೊಳೆ ಹೇಗೆ ಉಕ್ಕಿ ಹರಿತಾ ಇದೆ ಅಂತ ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಾಯಿತು. ಸೊ ಯಾರೆಲ್ಲ ಈ ಒಂದು ಹೊಳೆನ ಮಿಸ್ ಮಾಡ್ಕೊಂಡಿದ್ದೀರಾ ಅವರು ಪ್ಲೀಸ್ ಬೇಗನೆ ವಿಸಿಟ್ ಕೊಡಿ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿರುವಂಥ ಪ್ಲೇಸ್ ಇದು. ಆ್ಯಂಡ್ ಒಂದು ಗುಲ್ಕನ್ ಬಾಟ್ಲನ್ನ ಪರ್ಚೇಸ್ ಮಾಡ್ಕೊಂಡು ಹೋಗಿ, ಓಕೆನಾ. ಈ ವಿಡಿಯೋ ಯಾರಿಗಿಷ್ಟ ಆಗಿದೆ ಅವರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.